ಮಾಡ್ತಾರೆ ನಿಮ್ಗೆ? ಎಷ್ಟು ವರ್ಷ ಸ್ವಚ್ಛತೆ ಮಾಡ್ಯಾನ? ಎಷ್ಟು ವರ್ಷ ಆಯ್ತು ನಿಮ್ಗೆ ಹಿಂಗಾಗಿ? ಇದು 72 ಬರಗಾಲದಾಗ 72 ಬರಗಾಲ 3 ವರ್ಷ ಮುಂದೆ ನಮ್ಮ ಲಗ್ನ ಆಗಿ 3 ವರ್ಷ ಬರಗಾಲ ಬಂತು. ಅವಾಗ ನನಗೆ ಅಡುಗೆ ಮಾಡ್ಕೊಳಕ್ ಬಂದಿದ್ದೆ, ತಗೊಳಕ್ ಬಂದಿಲ್ಲ, ಹೋಗಲಕ್ಕೂ ಬರ್ತಿಲ್ಲ. ಇಷ್ಟು ವರ್ಷ ನಿಮ್ಮ ಜೀವನ ಹೆಂಗೆ ಮಾಡಿದ್ರು? ಅಡುಗೆ ಮಾಡ್ಕೊಂಡು ಯಾರೆಲ್ಲ ಅಂತೇಳಿ ಇವಾಗ ಮಕ್ಕಳು ಈ ಮಕ್ಕಳು ಮಕ್ಕಳು ಮಾಡಬೇಡ ಯಾರು ಬೇಕಾದ್ರೆ ಸರ್ ದೇವ್ರಿಗೆ ಇವಾಗ ಯಾರು ಸ್ವಚ್ಛತೆ ಮಾಡಿ ನಿಮಗೆ? ಏಸು ಸ್ವಾಮಿ ಮಾಡ್ಯಾರ. ನಾವಿಲ್ಲ ಏಸು ಸ್ವಾಮಿ ಮಾಡ್ಯಾರ. ದೊಡ್ಡ ಚಪ್ಪಿಡ್ತಾರೆ ದೇವರಿಗೆ. ಕೆಳಗಿದ್ದು ಹಿಡ್ಕೊಂಡು ಹೊತ್ಕೊಂಡು ಮ್ಯಾಕ್ ಬಂದಾರ. ಅವ್ರ ಹೆಣ್ಮಕ್ಳು ಅವರು ಪಿಕಪ್ ಮಾಡ್ಯಾರ. ನಮ್ಮ ರಾಜು ಅವ್ರಿಗೆ ತಗೋದು ಬಂದನ. ಈಗ ಅವ್ರಿಗೆ ಕೆಳಗೆ ಮಲಗಿಸಿದಾಗ ಕೂಡ ಅವ್ರಿಗೆ ಎಬ್ಬಿಸಿ ಅವರು ಚೇರ್ಮನ್ ಕೂರ್ಸ್ಯಾರ. ಅವ್ರಿಗೆ ಹೇಳಕ್ ಕೂಡ ಅವ್ರಿಗೆ ಬಾಡಿದಾಗ ಔಷಧ ಇದ್ದಿಲ್ಲ, ಎಬ್ಬಿಸಿ ಅವ್ರಿಗೆ ಚೇರ್ಮನ್ ಕೂರ್ಸ್ಯಾರ. ಮೊಮ್ಮಗ ಎಬ್ಸಲ್ಲ ನೋಡವ್ರಿಗೆ ಮನೆಗೆ ಹೇಳಕ್. ದೇವರಿಗೆ ಸ್ತೋತ್ರ. ಕುರ್ಚಿ ಮೇಲೆ ಎಬ್ಸಿ ಮಗ ಮತ್ತು ಹೆಂಡತಿ ಕುರ್ಚಿ ಮೇಲೆ ಕೂರ್ಸ್ಯಾರ. ಆದ್ರೆ ಏಸ್ವಾಮಿ ಟೋಟಲಿ ಅವರಿಗೆ ಎಬ್ಸಿ ನಡೆಸಲಿ. ದೇವರಿಗೆ ಸ್ತೋತ್ರ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಎಲ್ರಿಗೂ ಜೈ ಕ್ರಿಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಕೆಲವರು ಸತ್ಯಗಳನ್ನು ಪಾಸ್ಟರ್ ಮುಖಾಂತರವಾಗಿ ನಿಮ್ಮೆಲ್ಲರಲ್ಲಿ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಮೂಲತವಾಗಿ ನಾವು ಪಾಲ್ಕಿ ತಾಲೂಕಿನ ಗುರುಕೇರಿ ಗ್ರಾಮದವರು. ನಮ್ಮ ತಂದೆಯವರು ಸುಮಾರು, ಯಾಕಂದ್ರೆ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮ ಜೀವನವನ್ನೇ ಪಾವನ ಮಾಡಿಕೊಂಡವರು. ಅವರು ಮನೆಯಲ್ಲಿ ಬಸವ ತತ್ವವನ್ನು ವಿಭೂತಿಯಲ್ಲಿ ಹಚ್ಕೊಂಡು ಮಧ್ಯರಾತ್ರಿ ಆ ನಚಿಕೆ ಜಾವದಲ್ಲಿ ಹನುಮಾನ್ ಟೆಂಪಲ್ ಹೋಗಿದ್ದ ಬರೋರಿಗೆ, ನಾನು ಈ ಥರ ಒಂದು ಕಲ್ಚರ್ ಇದ್ದಾಗ ನಾನು ಕೆಲವು ಕೌಟುಂಬಿಕ ಪ್ರಾಬ್ಲಮ್ಗಳಿಂದ ನಾನು ಪಾಲ್ಕಿ ಹೋಗಿ MA ಮುಗಿಸ್ಕೊಂಡು ನಾನು ಕೆಥೋಲಿಕ್ ಧರ್ಮಸಭೆ ಅಂದರೆ ನಮ್ಮ ದಿವ್ಯಜ್ಯೋತಿ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಅಂಥ ಸಮಯದಲ್ಲಿ ಸುಮಾರು ಪಾಸ್ಟರ್ಗಳಿಗೆ ನಾನು ಭಿಕ್ಷೆ ಬಿಡದೆ, ಬನ್ನಿ ನಮ್ಮ ಮನೆಗೆ ನಮ್ಮ ತಂದೆಯವರಿದ್ದಾರೆ, ಸ್ವಲ್ಪ ಆಶೀರ್ವಾದ ಮಾಡಿ, ನೀವು ಪ್ರಾರ್ಥನೆ ಪೂಜೆಯಲ್ಲೇ ಇಡೀ ಸೇವೆಯನ್ನು ಸಲ್ಲಿಸ್ತೀರಿ, ನಮ್ಮಂಥ ಪಾಪಿಗಳನ್ನು ಪುಣ್ಯಾತ್ಮನ ಮಾಡ್ರಿ ಅಂತೇಳಿ ಎಷ್ಟು ಶಿಸ್ತುಗಳಿಗೆ ಅದು ಯಾರೊಬ್ಬರೂ ನಮ್ಮ ಮನೆ ಕಡೆ ಅಟ್ಲೀಸ್ಟ್ ಈ ನಮ್ಮ ಸಂಸ್ಥೆಯಲ್ಲಿ ದುಡಿಯುವಂಥ ಒಬ್ಬ ಶಿಕ್ಷಕರಿದ್ದಾರೆ ಅನ್ನೋ ಪರಿಜ್ಞಾನ ಅವ್ರಿಗೆ ಇರಲಿಲ್ಲ. ಸೊ ಅಂಥದ್ರಲ್ಲಿ ನಾವು ಮನೆಗೆ ಬಂದಾಗ ನಮ್ಮ ತಂದೆಗೆ ಆಗಿದ್ದು ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ತಂದೆ ಈ ಆಕ್ಸಿಡೆಂಟ್ ಆದಾಗ ಅವರೊಂದು ಮನೆ ಇನಾಗ್ರೇಷನ್ ಕಾರ್ಯಕ್ರಮ ಬಂದಿದ್ದೆ ಒಂದು ನಿಮಿತ್ತಿ. ಅಲ್ಲಿ ಬಂದು ಅವರು ಅಸ್ವಸ್ಥರಾಗಿದ್ದಾರೆ. ಅಲ್ಲಿ ಯಾರ್ಯಾರು ತಂದ್ರು ಆಸ್ಪತ್ರೆಗೆ ಗೊತ್ತಿಲ್ಲ. ಫೋನ್ ಬಂದಾಗ ನಾನು ಬರ್ತೀನಿ. ನನಗೆ 3 ಅವರ್ ಹತ್ತಿತ್ತು ಬಾಲ್ಕಿಯಿಂದ ಇಲ್ಲಿಗೆ ಬರ್ಬೇಕಾದ್ರೆ. ನಾನು 4-5 ಗಂಟೆ ಸ್ಟಾರ್ಟ್ ಮಾಡೋದು ಜರ್ನಿ, ರಾತ್ರಿ 10 ಗಂಟೆಗೆ ಬರ್ತೀನಿ ಬಾಲ್ಕಿಗೆ, ಬೀದರ್ಗೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ತಂದೆಯವರಿಗೆ. ನಾನು ಬಂದಾಗ ನೋಡು ಒಂದೇ ಸಲ ಕಿರ್ಚಿ ಹೊಲ ಮೇಲೆ ಹೂವಾರ್ತವ್ರಿಗೆ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರಿಗೆ CC ನಲ್ಲಿ ಅಡ್ಮಿಟ್ ಮಾಡ್ರಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ರಿಪೋರ್ಟ್ ನೋಡ್ತೀವಿ ನಾವು. ಯಾವತ್ತೂ ಬೀದರಲ್ಲಿ ಬಂದು ಓಡಾಡಿವಿ ನಾವು. ಆ ರಿಪೋರ್ಟ್ ಇಡೀ ರಾತ್ರಿಯಲ್ಲಿ ತಿರುಗಾಡಿದೀವಿ. ಮಧ್ಯರಾತ್ರಿ 11-2ವರೆಗೆ ದಿಕ್ಕೆ ತೋರಿಸಲಿಲ್ಲ ನನಗೆ. ಡಾಕ್ಟರ್ ಹೇಳಿದ್ರು ತುಂಬಾ ಕ್ರಿಟಿಕಲ್ ಇದೆ, ಬದುಕೋ ಚಾನ್ಸಸ್ ಇಲ್ಲ ಅಂತೇಳಿ. ಬಟ್ ನಮ್ಮ ತಂದೆಗಳಲ್ಲಿ ತಾಯಿಗೆ ನನಗೇನು ಬೇಡ ಇಲ್ಲ. ಆ ಕಾಲದಲ್ಲಿ ಏನ್ ಮಾಡಬೇಕು ಅಂತಂದಾಗ ಎಲ್ಲೋ ಹೇಳ್ತಿತ್ತು, ಎಲ್ಲರೂ ಕೈ ಬಿಟ್ಟರು, ನಾನು ಕೈ ಬಿಡೋ ದೇವರಿಲ್ಲ ಅಂತ ಒಬ್ರು ಹೇಳಿದ್ದಾರೆ. ಅಟ್ಲೀಸ್ಟ್ ಆ ನಂಬಿಕೆ ಅನ್ನೋದು ಬರ್ಬೋದು ಯಾರಾದ್ರು ಅಂತೇಳಿ. ಆ ಪುಣ್ಯಾತ್ಮರು ಆ ಕಾಲದಲ್ಲಿ ಬಂದವರೇ. ಪಾಸ್ಟರ್ ಹೆಸರು ಗೊತ್ತಿರಲಿಲ್ಲ. ನಮ್ಮೂರು ಇಡೀ ಪ್ರಸಿದ್ಧವಾದಂಥ ಊರು. ಆ ಊರಿಗೆ ಯಾವ ಕಾಲದಲ್ಲೂ ಒಬ್ರು ಸೇವಕರು ಬಂದವರು ಅಷ್ಟೇ ಗೊತ್ತಿತ್ತು ಹೊರತು ನಮ್ಮನೆಗೆ ಪಾಸ್ಟರ್ ಸಾಹೇಬ್ ಮತ್ತು ಸಿಸ್ಟರ್ ಬಂದಿದ್ರು ಕಾರ್ ತಗೊಂಡು. ನನಗೇ ಗೊತ್ತಿಲ್ಲ. ನನಗೆ ಶಾಕ್ ಆಯ್ತು. ಅಯ್ಯೋ ನಾವೆಲ್ಲೋ ಕೂತ್ಕೊಂಡು ಒಬ್ಬರಿದ್ರು ಇಬ್ಬರಿದ್ರು ವಿಶ್ವಾಸನೂ ಯಾವ ಧರ್ಮದವ್ರೇ ಆಗಿರ್ಲಿ, ಹುಟ್ಟಬೇಕಾದ್ರೆ ಯಾವ ಧರ್ಮ ಅಂತ ನಾವು ಇಟ್ಕೊಂಡ್ ಬಂದಿಲ್ಲ. ಆ ತಾಯಿ ಹೊಟ್ಟೆಯಿಂದ ಬಂದ ಯಾವ ಧರ್ಮನೂ ಇರಲಿಲ್ಲ. ಇಲ್ಲಿ ಬಂದ ಒಂದು ಪವಿತ್ರವಾದ ಧರ್ಮ ದೇವರು ಇವ್ರ ರೂಪದಲ್ಲಿ ನಮ್ಮ ಮನೆಗೆ ಬಂದಿದಾರಲ್ಲ ಅಂತೇಳಿ ಅಲ್ಲೆಲ್ಲ ಮಾಡಿದ್ವಿ. ನಮಗೆ ಹೆಂಗ್ ಪ್ರೇಯರ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಆದ್ರೂ ಪಾಸ್ಟರ್ ಸಾಹೇಬ್ರು ಬಂದ್ರು. ಇನ್ನೊಂದು ಆಸ್ಪತ್ರೆಯಲ್ಲಿ ಏನು ಮಿರಾಕಲ್ ಅಂದ್ರೆ ಇನ್ನೇನು ಮುಗೀತು ಅಂದಾಗ ಇರೋದು ನಮ್ಮ ಒಬ್ಬನೇ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ ಅಂತ ಹೇಳಿಲ್ಲ. ನಮ್ಮ ತಂದೆಯ ಹೇಗಾದ್ರೂ ಬದುಕಬೇಕು, ಬದುಕಿಸ್ಕೊಂಡು ಹೋಗ್ಲೇಬೇಕು. ಅಷ್ಟರಲ್ಲಿ ಪಾಸ್ಟರ್ ಸಾಹೇಬ್ರು ಇವರೇ ಕಾಲ್ ಮಾಡಿ ನನಗಂತೂ ನಂಬಲಿಕ್ಕೆ ಯಾರು ಈ ಸಮಯದಲ್ಲಿ ಪಾಸ್ಟರ್ ಸಾಹೇಬ್ರು ಸ್ವತಃ ಅವ್ರು ಒಂದಿನ ಬಂದ್ರು, ನಾವು ಸಿಗ್ಲಿಲ್ಲ. 2ನೇ ದಿನ ಅವರೇ ಬಂದು ನಮ್ಮ ತಂದೆ ಇದ್ದಂಥ ಬೆಡ್ಡಿಗೆ ಯಾವ ಡಾಕ್ಟರ್ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು.
ಅಂಥದ್ರಲ್ಲಿ ಬಂದು ಪ್ರೇಯರ್ ಮಾಡಿ ಇವತ್ತು ನಮ್ಮ ತಂದೆಯವರು ಬದುಕು ಬಂದಿದ್ದಾರೆ. ಅದಕ್ಕೆ ನಾನು ಸ್ವತಃ ಈಗ ಚರ್ಚಿಗೆ ಬಂದಿದ್ದೀನಿ ಸಾಹೇಬ್ರೆ. ಮುಂದೆ ನಮ್ಮ ಜೀವಮಾನ ಇರುವವರೆಗೂ ನಿಮ್ಮ ಜೊತೆ ಕೈ ಜೋಡಿಸಿ ಆದಷ್ಟು ಸಹಾಯವನ್ನು ಮಾಡೋದು ತನುಮನದಿಂದ ಮಾಡಿ ನಿಮ್ಮ ಸೇವೆಯಲ್ಲಿ ಹೋಗೋಣ. ನೂರಾರು ಸಾವಿರಾರು ಜನಗಳಿಗೆ ಮಾಡಿ ದೀನರ ದರಿದ್ರರನ್ನ ಮತ್ತೆ ದೇವರ ಮಾರ್ಗಕ್ಕೆ ತರೋಣ, ಸ್ವಸ್ಥ ಮಾಡೋ ಒಂದು ಒಳ್ಳೆಯ ಲೋಕಕ್ಕೆ ಕರ್ಕೊಂಡು ಹೋಗೋಣ. ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಧನ್ಯವಾದ. ಇನ್ನೊಂದು ಮಾತು, ಡಾಕ್ಟರ್ ಹೇಳಿದ್ರು ಇನ್ನೇನು ಮುಗೀತು ಅಂತ ಹೇಳಿದ್ಮೇಲೆ ನನಗೊಂದು ಉಳಿದಿದ್ದು ಆಯ್ತು. ಇವ್ರಿಗೆ ಫಾಸ್ಟರ್ ಫೋನ್ ಮಾತುಗಳು ಬರ್ತಾಯಿಲ್ಲ ನನಗೆ. ಫಾಸ್ಟರ್ ಮುಗೀತು ಅಂದಾಗ ಫಾಸ್ಟರ್ ಹೇಳಿದ್ರು ಇಲ್ಲ, ಇದು ಆರಂಭ ಇದೆ, ಇನ್ನೂ ಜೀವನ ಇದೆ ಅಂತ ಹೇಳಿದ್ರು. ಇದೇ ಸಾಕ್ಷಿ, ಜೀವಂತ ಯೇಸು ಜೀವಂತ ದೇವರು ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಆಗಿದೆ. ಯಾವತ್ತು ಡಾಕ್ಟ್ರೇ ಕೈ ಬಿಟ್ಟಾಗ ನಮ್ಗೆ 4 ಫಾಸ್ಟರ್ ಅವರು ಸಾಹೇಬರು ಕೈ ಬಿಡ್ಲಿಲ್ಲ. ಇವ್ರ ಮುಖಾಂತರವಾಗಿ ದೇವರು ನಮ್ಗೆ ಸ್ವಸ್ಥ ಮಾಡಿದ್ರು. ಯೇಸು ಸ್ವಾಮಿ ಆತ್ಮದಾಗ ಏನು ಹೇಳ್ತಾರೆ ಅದನ್ನ ತಂದು ಇಲ್ಲಿ ಮಾತಾಡಿಂದ ದೇವರಿಗೆ ಅರ್ಪಿಸ್ತೀನಿ. ನನ್ನ ಆತ್ಮದೇನು ದೇವ್ರು ಏನು ಗೊತ್ತಾನ ನೀವು ಹಿಂಗೆ ಮಾಡೋದು. ನಾವು ಬಂದು ನಿಮ್ಗೆ ಮಂದಿ ಅದಲ್ಲ ಎಲ್ಲರಿಗೂ ಕೈ ಜೋಡಿಸಿ ದೇವ್ರಿಗೆ ನಾವು ದೇವ್ರು ಹೆಂಗಂಗೆ ಮಾಡ್ತಾರೆ. ಆಮೇಲೆ ಆಮೇಲೆ ತಿಳಿಸ್ತೇವೆ. ನೈಟ್ ನಮ್ಮ ಅಪ್ಪ ಅಮ್ಮನ ಶಾಂತಿಗಂತೆ ಇಲ್ಲಿ ಬೀದರ್ಗೆ ಬಂದಿದ್ರು. ಬಂದಾಗೆ ಅಷ್ಟು ಜಡ ಬಂತು. ದೇವ್ರೆ ನನಗೆ ಪರೀಕ್ಷೆ ಮಾಡಬೇಡಪ್ಪ, ನಾನಿಷ್ಟು ನೊಂದೋಳಿದ್ದೀನಿ, ಮತ್ತೆ ನನ್ನ ತಂದೆಗೆ ಇದು ನೋವು ಬಂತಲ್ಲಪ್ಪ ಅಂತ ನನ್ನ ದಿನ ಕೊರಗ್ತಾ ಇದೆ. ನನ್ನಿಂದ ಬಂತ ದೇವ್ರೆ, ನನ್ನ ಸುಸ್ತತೆ ಬಂದೆ, ನನಗೋಸ್ಕರ ಅದೆಲ್ಲ ಬರ್ತಾ ಇದ್ರು. ಅವ್ರಿಗೆ ಅದು ಬಂತಲ್ಲ ಅಂತ ನನಗೆ ಅದು ಒಂದೇ ಕೊರಗಿತ್ತು. ಅವಾಗ ಈ ಪಾಸ್ಟರ್ ಬಂದು ಪ್ರೇಯರ್ ಮಾಡಿದಾಗ ನನ್ನ ತಂದೆಗೆಲ್ಲ ಹೇಳಿದ್ರು, ಹಿಂಗೆಲ್ಲ ನಿಮ್ಗೆ ನೋವದ ಎಲ್ಲ ಬಿಟ್ಟು ಹೋಗ್ತದೆ, ದೇವ್ರು ನಮ್ಗೆ ನೀವು ಬರಲೇಬೇಕಂತೇಳಿ. ಇವತ್ತಿನ ಆಲಯಕ್ಕೆ ಬಂದಿದ್ದೇವೆ, ನಮ್ಮ ತಂದೆ ಸ್ವಸ್ಥತೆ ಆಗಿದೆ. ದೇವ್ರು ನಮಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ನಾನು ಸಾಯೋವರೆಗೂ ದೇವ್ರ ಮಗಳಾಗಿ ಜೀವಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಕುಟುಂಬ ರಕ್ಷಿಸ್ಕೊಳ್ತೀನಿ ಅಂತ ನಾನು ಇವ್ರಿಗೆ ಕರ್ಕೊಂಡು ಬಂದಿದ್ದೀನಿ. ಇದ್ರ ಮನೆಯಲ್ಲಿ ಬರೀ ಮೂರ್ತಿ ಪೂಜೆ, ಬರೀ ಮನೆ ತುಂಬ ಇಲ್ಲ, ಕಾಸಿವರೆಗೂ ಹೋಗಿ ಬಂದ್ರು ಹೋದ್ರೆ ಯಾರು ದೇವ್ರು ನಮಗೆ ಕಮ್ಮಿ ಮಾಡಲಿಲ್ಲ. ನಮ್ಮ ಏಸಯ್ಯ ನಮ್ ಕೈ ಬಿಡಲಿಲ್ಲ. ದೇವ್ರು ನಾ ದೇವ್ರಿಗೆ ನಂಬಿದೆ, ದೇವರ ಅನುಸಾರವಾಗಿ ನಡೀತೆ ಎಂಬುದಾಗಿ ಅವ್ರು ಬಹಳ ಭರವಸೆ ವಿಶ್ವಾಸ. ತಿರುಗಿ ಮನೆ ಹಬ್ಬಕ್ಕೆ ಬಂದಾಗ ಅವ್ರ ತಂದೆಗೆ ಪ್ರವೇಶ ಅಲ್ಲ. ಡಾಕ್ಟರ್ ಹೇಳಿದ ಎಲ್ಲನೇ ಮುಗಿದಾಗ ದುಡ್ದೀಗ ಏನಿಲ್ಲ, ಎಲ್ಲ ಮುಗಿದಾಗ ಅಂತ ಡಾಕ್ಟರ್ ಹೇಳಿನ. ಆದ್ರೆ ಏ ಸ್ವಾಮಿ ಹೇಳ್ತಾರೆ ಅಂದ್ರೆ ಮುಗಿದಾಗ ಅಂತ ಲೋಕ ಜನ ಹೇಳಿದಾಗ ಸ್ಟಾರ್ಟ್ ಆಗೋದೇ ಆಗೋದು ಗಾಡಿ. ಸ್ವಸ್ಥತೆ ಮಾಡಿ ನಾನು ಬೆಳೆಗಡೆ ಕೊಟ್ಟಿದ್ದೇನೆ. ನನ್ನೊಳಗೆ ದೇವರು ದರ್ಶನ ಇಟ್ಟನು. ಈಗ ನಾನು ಹೇಳಿದ ಅವನಿಗೆ ಪೂರ ಕೈದಾಗ ಹಿಡ್ಕೊಂಡು ತೆಗೆದುಕೊಂಡು ಬರ್ತಾರೆ ನಮ್ಮ ಚರ್ಚಿನಾಗ. ಅವರಿಗೆ ದೇವರು 100% ನಡೆಸ್ತಾನ ಎಂಬುದಾಗಿ 2023 ನನ್ನ ದರ್ಶನ ಇವತ್ತು ಬಸಪ್ಪರ ಜೀವನದಲ್ಲಿ ದೇವರು ನೆರವೇರಿಸ್ಯಾರ. ದೇವರು ಚಪ್ಪಲಿ